ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮುಂಜಾನೆ ಎದ್ದು ರೆಡಿಯಾಗಿ ಮುಖ ತೊಗೊಂಡಿಕ್ಕೆಲ್ಲ ರೊಕ್ಕ ತೊಗೊಂಡು ಹಾಲು ತರ್ಲಿಕ್ಕೆ ಅಂತ ಬಿಸ್ಕಿಟ್ ತರ್ಲಿಕ್ಕೆ ಅಂತ ಹೊಂಟ್ಬಿಟ್ಟೀನಿ. ಇಲ್ಲಿ ಅಂಗಡಿ ಬಳಿ ಒಂದಿನ ಈಗ ರೊಕ್ಕ ಕೊಟ್ಟು ಬಿಸ್ಕಿಟ್ ತೊಳಿತೀನಿ. ಈಗ ಹೊರಗೆ ಬಂದುಬಿಟ್ಟಿನಿ. ಈಗ ಅಂಗಡಿ ಬಂದೆ, ಇಲ್ಲಿ ರೊಕ್ಕ ಇಟ್ಟೀನಿ. ಒಂದು ಮ್ಯಾರಿಗೋಲ್ಡ್ ಬಿಸ್ಕಿಟ್ ಕೊಡು ಅಂತಂದೀನಿ, 5 ರೂಪಾಯಿದು. ಈಗ ಕೊಡ್ಲತ್ತಿದ್ದಾರೆ. ತೊಗೊಂಡಿಕ್ಕೆ ಹೊಂಟ್ಬಿಟ್ಟಿನಿ ಮನೆ ಕಡೆಗೆ. ತೊಗೊಂಡು ಈಗ ಮತ್ತೆ ಚಾಗಿ ಕುಡೋಕ್ಕೆ ಚಹಾ ತಂದಕ್ಕೆ ಗರಂ ಚಹಾ ಕುಡ್ಲತ್ತಿದ್ದೆ. ಬಿಸ್ಕಿಟ್ ಕೂಡ ತಿಂದು ಈಗ ಬಿಸ್ಕಿಟನ್ನು ಹರಿದು ಈಗ ಹರಿದಿನ ಇಟ್ಟು ಮಿಕ್ಸ್ ಮಾಡ್ಕೊಂಡು ತಿಂದಕ್ಕೆ ಈಗ ತಿನ್ಲತ್ತೀನಿ. ಈಗ ಚಹಾ ಕುಡಿಯೋದು ಮುಗೀತು. ಆಮೇಲೆ ನಮ್ಮ ಪುರಾಣ ಊರಿನ ಜಾತ್ರೆ ಸನಿ ಹೊಂಟಿದೆ. ನಮ್ಮ ಪುರಾಣ 1ನೇ ತಾರೀಕು ಇದೆ, ಫೆಬ್ರವರಿ ತಿಂಗಳಲ್ಲಿ. ಈಗ ಹಿಂಗೆ ರೆಡಿಯಾಗಿ ಎಣ್ಣೆ ತೊಗೊಂಡಿಕ್ಕೆ ಎಣ್ಣೆ ಹಚ್ಕೊಂಡು ತಲೆಯಲ್ಲಿ ಎಣ್ಣೆ ಹಚ್ಕೊಂಡಕ್ಕೆ ಮತ್ತು ಹಿಕ್ಕೊಂಡಿಕ್ಕೆ ಮತ್ತು ಊಟ ರೆಡಿ ಹಾಕಿ ಬತ್ತಿ ಹಚ್ಕೊಂಡು ಗುಡಿಗೆ ಹೊಂಟ್ಬಿಟ್ಟಿದ್ದೆವು. ಯಾವ ಗುಡಿ ಹೆಸರಪ್ಪ ಅಂದರೆ ಶ್ರೀ ಸಿದ್ಧಬಸವೇಶ್ವರ ದೇವಸ್ಥಾನ. ಈ ಗುಡಿದು ಜಾತ್ರೆ ಇದೆ ಯುಗಾದಿ ದಿವಸ. ಇಲ್ಲಿ ಗುಡಿ ಒಳಗೆ ಬಂದುಬಿಟ್ಟಿನಿ. ಈಗ ನಮಸ್ಕಾರ ಮಾಡಿ ಇಲ್ಲಿ ನಮ್ಮ ಫಸ್ಟ್ ನಂದಿ ನಮಸ್ಕಾರ ಮಾಡಿ ಗುಡಿ ಹೇಗಿದೆ ಹಂಗೆ ತೋರಿಸ್ತೀನಿ ನೋಡಿ. ಅಲ್ಲಿ ಪೂಜಾರಿಯವರು ಒಳಗೆ ಪೂಜೆಯನ್ನು ಮಾಡ್ತಿದ್ದಾರೆ. ಇಲ್ಲಿ ನಾನು ನಮಸ್ಕಾರ ಮಾಡಿ ಈಗ ಗಂಧ ಹಚ್ಕೊಂಡಿಕ್ಕೆ ಈಗ ಹಚ್ಕೊಂಡ್ಬಿಟ್ಟಿನಿ. ಟಿಕ್ಕಿ ಗಂಧ ಹಚ್ಕೊಂಡು ಮ್ಯಾಗ ಈಗ ಸುತ್ತರ್ಲಿತ್ತೇನೆ ತೋರಿಸ್ತೀನಿ. ಇಲ್ಲಿ ಇನ್ನೂ ಕಟ್ಟೋದು ನಿರ್ಮಾಣ ಮಾಡುತ್ತಿದ್ದಾರೆ. ಈಗ ತಿರುಗಾಡಿ ಮಾಡಿ ಬಂದುಬಿಟ್ಟಿನಿ. ಈಗ ಮನೆಗೆ ಮತ್ತೆ ಹೋಗೋಣ ಬನ್ನಿ. ಮನೆಗೆ ಬಂದಮ್ಯಾಗ ಅಡುಗೆ ಮಾಡುತ್ತಿದ್ದರು. ಈಗ ಉಂಡಿದ ಮೇಲೆ ಹೊಂಟ್ಬಿಟ್ಟಿನಿ. ಎಲ್ಲಿಗಪ್ಪ ಅಂದರೆ ಸಾಲಿಗೆ. ಸಾಲಿಗೆ ಇಲ್ಲಿ ಹಾಕ್ಕೊಂಡಿಕ್ಕೆ ಈಗ ಸಾಲಿನಿದ್ದು ಬಂದಮ್ಯಾಗ ಇಲ್ಲಿ ನಮ್ಮ ದೋಸ್ತ ಮನೆಗೆ ಬಂದೀನಿ. ಇಲ್ಲಿ ಫೋನ್ ನೋಡ್ಕೋತ ಕೂತೀನಿ. ಏನು ನೋಡ್ತೀನಿ ನೀವೇ ನೋಡಿ. ಈಗ ಅವನಿಗೆ ಕರ್ಕೆ ಇಬ್ಬರು ತಿರ್ಗಾಡ್ಕೋತ ಹೊಂಟ್ಬಿಟ್ಟೆವು. ಈಗ ನಮ್ಮ ಮತ್ತೊಂದು ದೋಸ್ತ ಮನೆಗೆ ಹೊಂಟೀವಿ. ಇಲ್ಲಿ ಅಂಗಡಿ ಬಳಿ ತಿಲಕ್ ತೋತೀವಿ. ಈಗ ಅಲ್ಲಿ ನಮ್ಮ ಇನ್ನೊಬ್ಬ ಭಾಗೇಶ್ ಎಂಬ ದೋಸ್ತ ಇದ್ದಾನೆ, ಅವನು ಬಂದಿದ್ದಾನೆ. 3 ರೂಪಾಯಿ ಕೊಟ್ಟಿಕ್ಕೆ ಈಗ ತಿಲಕನ್ನು ತೊಳಿತೀವಿ. ಬೀರ ಇದ್ದಿದ್ದಿಲ್ಲ, ಅಂಟಿ ಇದ್ದಿದ್ದಿಲ್ಲ, ಸಾಜನ್ ಬಿ ಇದ್ದಿದ್ದಿಲ್ಲ. ಸೋಪ್ ತೊಗೊಂಡಿವಿ 2. ಸೋಪ್ ತೊಗೊಂಡಿಕ್ಕೆ ಬಂದುಬಿಟ್ಟಿವಿ. ಒಂದು ಸೋಪನ್ನು ಕೊಟ್ಟೆ. ಈಗ ಹೊಂಟೀವಿ ನಮ್ಮ ದೋಸ್ತನ ಮನೆಗೆ. ಇಲ್ಲಿ ನಮ್ಮ ದೋಸ್ತ ಮನೆಯಲ್ಲಿ ಬಂದು ಕರೆದ ಈಗ ಹೊಂಟಾನೆ. ಅವ ಏನೋ ಒಂದು ತೋರಿಸ್ತಾನಂತೆ ನೋಡಿ. ಇವ ಏನೋ ಹೇಳ್ತಾನೆ ಕೇಳಿ. ಈಗ ಹೊಂಟ್ಬಿಟ್ಟಿವಿ. ಈಗ ಎಡಿಟಿಂಗ್ ಮಾಡೋದ 3 ಮಂದಿ ಬಳಿ ಯೂಟ್ಯೂಬ್ ಚಾನಲ್ ಇದೆ. ಎಡಿಟಿಂಗ್ ಮಾಡ್ಕೊಂಡು ಕೂತ್ಬಿಟ್ಟಿವಿ. ಈಗ ಆಮೇಲೆ ವಿಡಿಯೋ ಭೀ ಮಾಡ್ತೀವಿ. ಇಲ್ಲಿ ನಮ್ಮ ಇನ್ನೊಬ್ಬ ಇಮ್ರಾನ್ ಅಂತ ಒಬ್ಬ ದೋಸ್ತ್ ಬಂದಿದ್ದಾನೆ. ಎಲ್ಲರೂ ರೀಲ್ಸ್ ಮಾಡೋ ಹುಚ್ಚಿಡೋದು ಬಿಟ್ಟಿದೆ. ಅವ ಎಡಿಟಿಂಗ್ ಮಾಡುತ್ತಿದ್ದಾನೆ. ಅವರಿಬ್ಬರು ವಿಡಿಯೋ ಮಾಡೋದು, ರೀಲ್ಸ್ ಮಾಡೋದು. ಈಗ ಹೊಂಟ್ಬಿಟ್ಟಿವಿ. ಇನ್ನೊಬ್ಬ ದೋಸ್ತ್ ಅಂತ ಮಲ್ಲೊಬ್ಬ ಬಂದಿನು. ಈಗ ಇರ್ಫಾನ್ ಇಮ್ರಾನ್ ಭೀ ಹೊಂಟಿರು. ನಾನು ಹೊಂಟ್ಬಿಟ್ಟಿನಿ. ಈಗ ಇಲ್ಲಿ ಶಾಲ್ಯಾಗ ಬಂದುಬಿಟ್ಟು ಸರ್ಕಸ್ ಶಾಲ್ಯಾಗ ಇಲ್ಲಿ ಎಲ್ಲರ ದೋಸ್ತರು. ನಮ್ಮ ಇನ್ನೊಬ್ಬ ಮಲ್ಲು ಅಂತ ಬಂದಿದ್ದಾನೆ, ಒಬ್ಬ ದೋಸ್ತ. ನಮ್ಮ ದೇಶದ ಕತೆ ನೋಡಿ, ಜೆಂಡ ಹೇಗೆ ತೆಳಗನ್ನು ಒಕ್ಕಟ್ತಾರೆ. ಅದಕ್ಕಾಗಿ ನಾನು ಗಿಡದಾಗ ಸಿಗಿಸ್ಬಿಟ್ಟೀನಿ. ಈಗ ತೆಳ ಬೀಳಲ್ಲ, ತೆಳ ಬೀಳಾರಮ್ಮನಂಗೆ ಇಟ್ಬಿಟ್ಟೀನಿ. ಈಗ 3 ಮಂದಿಗೆ ಜಗಳ ನಡೆದಿತ್ತು ನೋಡಿ. ಈಗ ಆಮೇಲೆ ಹೊಂಟ್ಬಿಟ್ಟಿವಿ ಮನೆಗೆ.